ಸಚಿವ ಶಿವಾನಂದ ಪಾಟೀಲ್ರು ಬಸವನ ಬಾಗೇವಾಡಿ ಕ್ಷೇತ್ರದ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬಸನಗೌಡ ಪಾಟೀಲ್ ಯತ್ನಾಳರ ಸವಾಲನ್ನು ಸ್ವೀಕರಿಸಿ ರಾಜೀನಾಮೆ ಪತ್ರವನ್ನು ನೋಡಿದ ಎಲ್ರಿಗೂ ಗೊತ್ತದ ಸ್ವೀಕಾರ ಆಗೋದಿಲ್ಲ ಅಂತ. ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ಯಾಟ್. ಸ್ಪೀಕರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. UT ಖಾದರ್ ಅವರು ಷರತ್ತುಬದ್ಧ ರಾಜೀನಾಮೆ ಇದನ್ನು ಅಂಗೀಕರಿಸೋದಕ್ಕಾಗೋದಿಲ್ಲ ಅಂತ. ರಾಜೀನಾಮೆ ಪ್ಲೇನ್ ಅಂಡ್ ಸಿಂಪಲ್ ಆಗಿರಬೇಕು. ನಾನು ಇಂತಿಂಥ ಕ್ಷೇತ್ರದ ಶಾಸಕ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಷರತ್ತುಗಳು, ಕಾರಣಗಳು ಅಂಥದ್ದೇನೂ ಇರಬಾರ್ದು. ಶಿವಾನಂದ ಪಾಟೀಲ್ ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ರವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಅವರ ವಿರುದ್ಧ ಉಪಚುನಾವಣೆ ಸ್ಪರ್ಧಿಸಲು ಕರ್ನಾಟಕ ವಿಧಾನಸಭೆಗೆ ಷರತ್ತುಬದ್ಧ ರಾಜೀನಾಮೆ ನೀಡಲು ಬಯಸಿದ್ದರು. ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದುವರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಹಾಗೂ ರಾಜೀನಾಮೆ ಸಲ್ಲಿಸುವ ಕುರಿತು ನನ್ನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ ಮತ್ತು ಶ್ರೀ ಯತ್ನಾಳ್ ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವಾನಂದ ಪಾಟೀಲ್ಗೆ ತಿಳಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಅವರ ರಾಜೀನಾಮೆಯನ್ನು ವಿಧಾನಸಭೆ ಸಚಿವಾಲಯವು ಇದುವರೆಗೆ ಸ್ವೀಕರಿಸುವುದಿಲ್ಲವೆಂದು ನಾನು ಶ್ರೀ ಶಿವಾನಂದ ಪಾಟೀಲ್ಗೆ ತಿಳಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯ ನಿಯಮಗಳ ಪ್ರಕಾರ ಶ್ರೀ ಶಿವಾನಂದ ಪಾಟೀಲ್ ಅವರ ಷರತ್ತುಬದ್ಧ ರಾಜೀನಾಮೆಯನ್ನು ಅಂಗೀಕರಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಅನುಭವ ಮತ್ತು ದೀರ್ಘ ಸೇವೆ ಅಗತ್ಯ ಇದೆಂದು ನಾನು ಶಿವಾನಂದ ಪಾಟೀಲ್ ಸ್ವತಃ ಶಿವಾನಂದ ಪಾಟೀಲ್ರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರಶಾಂತ್ ನಾಥ್ ಅವರು ಮಾತಾಡಿಸ್ತಾ ಇದ್ರು. ಪ್ರಶಾಂತ್, ಕೇಳ್ತಾ ಇದ್ರಿ ನೀವು, ಶಿವಾನಂದ ಪಾಟೀಲ್ರ ತಂದೆ ಯತ್ನಾಳ್ರ ತಂದೆ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್. ನೀವಿಬ್ಬರು ಒಂದೇ ಪಾರ್ಟಿಯಲ್ಲಿದ್ರಿ. ನಿಮ್ಮಪ್ಪರು ಅವರಪ್ಪರು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತೀರಿ. ಬಟ್ ಈ ಮಟ್ಟದ ಇದೊಂದು ರೀತಿ ದ್ವೇಷಕ್ಕಿಂತ ಮುಂದೋಯ್ತಿದ್ದು. ನಾನು ಬಲನೋ ನೀ ಬಲನೋ ನಮ್ಮ ಕಡೆ ಸ್ವಲ್ಪ ಜಾಸ್ತಿ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ದ್ವೇಷ, ನಾನು 30 ವರ್ಷ ಇವರು ಬಂದಿದ್ದು, ನಾನು ಇವ್ರಿಗಿಂತಲೂ ಒಂದು 5 ವರ್ಷ ಮೊದಲೇ ಹೋಗಿದ್ದೆ. ನಾನು ನಿಮ್ಗೆ ಹೇಳ್ಬೇಕಾದ್ರೆ 1901 ನಾನು ಬಿಜಾಪುರ ಮುನ್ಸಿಪಾಲ್ಟಿ ಕೌನ್ಸಿಲರ್ ಇದ್ದೆ. ಪ್ಲಸ್ 91 ಮುನ್ಸಿಪಲ್ ಕೌನ್ಸಿಲರ್ ಆದಮೇಲೆ ಅಲ್ಲೇ ಬಾಯ್ ಇಲೆಕ್ಷನ್ ಆಯಿತು. ಒಂದು ಬಾಯ್ ಇಲೆಕ್ಷನ್ಗೂ ಕೂಡ ಕಾಂಟೆಸ್ಟ್ ಮಾಡಿದೆ ನಾನು, ತಿಕೋಟಕ್ಕೆ MB ಪಾಟೀಲ್ ಅಗೇನ್ಸ್ಟು. ಸೊ ನನ್ನ ಕಾಲದಲ್ಲಿ ನಾನು ಎಂದೂ ದ್ವೇಷ ರಾಜಕಾರಣ ಇನ್ನೋರಿಗೆ ಮಾಡಿಲ್ಲ ನಾನು. ಆದರೆ ದ್ವೇಷದ ರಾಜಕಾರಣ ಇವ್ರು ಮಾಡೋದಕ್ಕಿಂತಲೂ ವೈಯಕ್ತಿಕ ನಿಂದನೆ ಏನು ಮಾಡ್ತಾರಲ್ಲ, ಇದು ಸಾರ್ವಜನಿಕರಲ್ಲಿ ನಾವು ಬದುಕೋದೇ ಭಾಳ ಕಷ್ಟ ಆಗ್ತದೆ. ಇವತ್ತು ನನ್ನ ಮತ್ತು ನನ್ನ ತಂದೆ ಸಂಬಂಧ ಯಾವಾಗ ನಾನು ಹುಟ್ಟಿದ ಮೇಲೆ ನಂದು ನನ್ನ ತಂದೆ ಸಂಬಂಧ, ನನ್ನ ತಂದೆ ಯಾವ ಹೆಸರಿನಲ್ಲಿದ್ದರೂ ಅದೇ ಹೆಸರು ನಾನು ಉಪಯೋಗ ಮಾಡಬೇಕಲ್ವ. ಈಗ ಅದನ್ನು ತಿರ್ಸ್ತಕ್ಕಂಥ ಮಟ್ಟಕ್ಕೂ ಹೋಗ್ತಾರೆ ಇವರು. ಅಂದರೆ ಅದರಿಂದ ಈ ರಾಜಕಾರಣಕ್ಕೆ ಏನು ಸಂಬಂಧ? ನೀವು ಇದು ಒಂದು. ಎರಡನೇದು, ನೀವು ನಿಮ್ಮ ತಂದೆಗೆ ಹುಟ್ಟಿದರೆ ಈ ಶಬ್ದ ಏನು ಹೇಳ್ತದೆ? ನಾನು ಇವತ್ತು ನಿಮ್ಮ ವೇದಿಕೆ ಮುಖಾಂತರ ಹೇಳ್ತೀನಿ, ನನಗೆ 100% ಗೊತ್ತಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಅಪ್ಪವ್ರಿಗೆ ಹುಟ್ಟಿದ್ದಾರೆ. ಯಾಕಂದರೆ ಅವ್ರ ಅಪ್ಪನೇ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವ್ರು ನನ್ನ ಮಗ ಅಂಥೇಳಿ. ನಾನು ಇನ್ನೂ ಅಡ್ಮಿಟ್ ಮಾಡ್ತೀನಿ, ನನಗೂ ಅದೇ ಭಾಷೆ ಉಪಯೋಗ ಮಾಡ್ಬೋದಿತ್ತಲ್ಲ ಇವರು. ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ಅದರ ಅರ್ಥ ಏನು? ಇದು ಯಾವುದೇ ಒಬ್ಬ ರಾಜಕಾರಣಿ ಇವ್ರಿನ್ನ ಮುಖ್ಯಮಂತ್ರಿ ಆಗೋರು ನನಗೆ ಇವತ್ತೂ ಆಸೆ ಇಲ್ಲ. ಸಾಕಿಷ್ಟೇ ನನಗೆ ಆಗಬೇಕಾಗಿತ್ತು ನನ್ನ ಜೀವನದಲ್ಲಿ, ಇದನ್ನೂ ಮಾಡಿಸ್ಕೊಡ್ಬಾರ್ದಂತೇಳಿ ಭಾಳ ಜನ ಪ್ರಯತ್ನ ಮಾಡಿದರು. ಅದು ಒಂದು ಆಸೆ ಇತ್ತೇನೋ ಒಂದು ಮಂತ್ರಿ ಮರಿಗೆ ಆಗಬೇಕು ಅಂತೇಳಿ ಆಗಿದ್ದೀನಿ ಅಷ್ಟೇ. ಇದ್ರ ಮೇಲೆ ನನಗೆ ಆಸೆನೂ ಇಲ್ಲ. ಇವರೆಲ್ಲ ಮುಖ್ಯಮಂತ್ರಿ ಆಗಬೇಕಂತ ಕನಸು ಕಾಣ್ತಕ್ಕಂಥವ್ರು ಈ ಭಾಷೆ, ಈ ವರ್ತನೆಯಿಂದ ಏನು ಸಾಧಿಸ್ತಾರೆ ನೀವು ಹೇಳಿ? ಅಲ್ಲ ಶಿವಾನಂದ ಪಾಟೀಲ್ರೇ, ಅವರು ತಮ್ಮ ಪಕ್ಷದೊಳಗೆ ತಾವೇ ಬೇರೆ ಬೇರೆ ಸವಾಲುಗಳನ್ನು ಎದುರಿಸ್ಕೊಂಡು ಅವ್ರು ಬೇರೆದೇ ಟ್ರ್ಯಾಕ್ನಲ್ಲಿ ಹೋಗ್ತಾ ಇರೋ ಪಾಲಿಟಿಕ್ಸು.
ನೀವು ಮಿನಿಸ್ಟ್ರಿ ಇಷ್ಟೆಲ್ಲ ಖಾತೆಗಳದಾವು, ಕೆರ್ಕೊಳಕ್ಕೆ ಪುರುಸೊತ್ತಿಲ್ದಂಗೆ ಕೆಲಸ, ಅದ್ರ ಮಧ್ಯದಲ್ಲಿ ಇದೆಲ್ಲ ಯಾಕೆ ಅದು ಸುಮ್ಮನೆ ಅಂತ ಇಲ್ಲ, ಇದ್ರ ಬಗ್ಗೆ ನಾನು ನಿಮಗೆ ಆದರೆ ಇಷ್ಟೆಲ್ಲ ಖಾತೆಗಳು, ಜವಾಬ್ದಾರಿಗಳು ಅದೆಲ್ಲದರ ನಡುವೆ ಅಜಿತ್ ಅವರೇ, ನಂದು ಅವ್ರ ವಿರುದ್ಧ ಈಗಾಗಲೇ ಒಂದು ಹೈಕೋರ್ಟ್ನಲ್ಲಿ ಕೇಸ್ ನಡೆದಿದೆ. ನಾನು ಹೋಗ್ತೀನಿ, ಅವರು ಹೋಗ್ತಾರೆ. ಆದರೆ ದುರ್ದೈವಶ ಏನಾಗಿದೆ, ಬರೀ ಟೆಕ್ನಿಕಲ್ ಗ್ರೌಂಡ್ ಮೇಲೆ ನನ್ನ ಪಿಟಿಷನನ್ನು ಜಡ್ಜ್ ಎಂಟರ್ಟೈನ್ ಮಾಡ್ತಾ ಇಲ್ಲ. ಆದರೂ ಇವತ್ತು ರವಿ ನಾಯ್ಕರೇ ಸ್ವತಃ ಹೋಗಿ ನಾನು ಇನ್ಮೇಲೆ ಹೋಗಿ ನಿಂತು ಆ ಕೇಸನ್ನು ನಾನು ಅಡ್ಮಿಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. 2 ಸರ್ತಿ ನನ್ನ ಮೇಲೆ ಅವರು ಮಾಡಿರ್ತಕ್ಕಂಥ ಕೆಲವು ಅಪಾದನೆಗಳು ಇನ್ನೂ ಕೋರ್ಟ್ನಲ್ಲಿದ್ದಾವೆ. ಅದು ಸಾಬೀತಾಯ್ತಪ್ಪ ಅಂದರೆ ನನ್ನ ರಾಜಕೀಯ ಜೀವನನೇ ಮುಗಿದೋಗುತ್ತೆ. ಓಕೆ ಓಕೆ ಹಾಂ, ಆಗದೇ ಇದ್ದರೆ ಅವರಾದರೂ ಅದ್ರ ಬಗ್ಗೆ ಏನು ದಂಡ ಬೋಗಿಸ್ಬೇಕು ಅದನ್ನು ಬೋಗಿಸಬೇಕು. ಬಟ್ ಏನು ಸಾಧಿಸ್ತೀರಿ ಇಬ್ರು? ನನಗೆ ಅರ್ಥ ಆಗ್ತಿಲ್ಲ. ಏನು ಸಾಧಿಸ್ತೀರಿ? ನಾನಂತರೂ ಬರೀ ಅವ್ರು ಬೇರೆ ಪಾರ್ಟಿಲಿದ್ದಾರೆ, ನೀವು ಬೇರೆ ಪಾರ್ಟಿಲಿದ್ದಾರೆ, ಅವರು ಉಚ್ಚಾಟನೆ ಆಗಿಬಿಟ್ಟಿದ್ದಾರೆ. ಇದರಿಂದ ಏನಂದರೆ ಅಲ್ಲ, ನಾನು ಸಾಧಿಸ್ಲಿಕ್ಕೆ ಇವ್ರ ಜೊತೆ ನಾನು ಇವತ್ತು ಸ್ಪರ್ಧೆಗೆ ಇಳಿತೀನಿ ಅಂತ ಹೇಳಲಿಲ್ಲ. ಯಾಕೆಂದರೆ ಅವರು ಪದೇ 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 ವೈಯಕ್ತಿಕ ನಿಂದನೆ ಮಾಡಿ ನಿಮ್ಮಲ್ಲಿ ತಾಕತ್ತಿದ್ರೆ ಬರ್ರಿ, ತಾಕತ್ತಿದ್ರೆ ಬನ್ನಿ ಅಂತ ಹೇಳ್ತಾರೆ. ತಾಕತ್ತಿದೆಯೇ ಇಲ್ಲ ಅನ್ನೋದು ಜನ ತೀರ್ಮಾನ ಮಾಡೋರು. ನನಗಿದೆ ಇಲ್ಲೋ ಅಂತೇಳಿ ನನ್ನ ಆತ್ಮ ಹೇಳ್ತದೆ, ಜನ ನನ್ನ ಜೊತೆ ಇದ್ದಾರೆ ಅಂತೇಳಿ. ಅವರು ಅವ್ರ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ಅದು ಒಂದು ಹಂತಕ್ಕೆ ಹೋಗಿ ಹೊರಗೆ ಹಚ್ಬೇಕೆ ಅಲ್ವ? ಎಷ್ಟು ದಿವಸ ಅನ್ನಿಸ್ಕೊಳ್ತೀರಾ? ಈಗ ನಾನು ಮೊದಲು ಪಕ್ಷ ರಾಜಕಾರಣ ಮಾಡಿದವನ್ನಲ್ಲ. ನಾನು 94ರಲ್ಲಿ ದಳದಲ್ಲಿದ್ದೆ, ಈಗ ಬಟ್ 99ರಲ್ಲಿ BJPನಲ್ಲಿದ್ದೆ. ಇವರೇ BJPನಲ್ಲಿ ನಾನು ಕರ್ಕೊಂಡು ಹೋದಾಗ ಇವ್ರನ್ನ MP ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಬ್ಬರು ಶಾಸಕರು ಇವ್ರನ್ನ MP ಮಾಡಿದ್ವಿ ನಾವು. ಅವರು ಮಾಡಿದರು, ಇನ್ನೊಬ್ಬರು, ನಾನು ಮಾಡಿದೆ. ಮಾಡಿಕೆಶಿಂದ ಅವರು ಸ್ವಂತ ಪ್ರಯತ್ನ ಇತ್ತು ಅವ್ರದ್ದೇನು, ನಾನು ಇಲ್ಲಂತ ಹೇಳೋದಿಲ್ಲ. ಎಲ್ಲನೂ ಸೇರಿಸಿ ನಾವು ಮಾಡಿದ ಮೇಲೆ ಮುಂದೆ ನಮ್ಮದೇನೋ ಕಾರಣಾಂತರದಿಂದ ನಾವು ಪುನಃ ಕಾಂಗ್ರೆಸ್ಸಿಗೆ ಹೋದ್ವಿ. ಕಾಂಗ್ರೆಸ್ನಲ್ಲಿ ಕೂಡ ನಾವು ಏನು ಮಾಡಿದ್ದೀವಿ ಅನ್ನೋದು ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಲ್ಲಿ ನನಗೆ ರಗಡ್ ನೋವು ಆಯಿತು. ಆದರೂ ಕೂಡ ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ಯಾವುದೂ ಜೀವನದಲ್ಲಿ ಶಾಶ್ವತ ಅಲ್ಲ ಅಂಥೇಳಿ. ಕೊನೆಗೆ ಏನೇ ಆಗಲಿ, ಕಾಂಗ್ರೆಸ್ನವರು ಹೈಕಮಾಂಡ್ದವರು ನಮ್ಮನ್ನು ರೆಕಗ್ನೈಸ್ ಮಾಡಿದರು, ನಮ್ಮ ಲೋಕಲ್ ಪಾರ್ಟಿ ಸ್ಟೇಟ್ ಲೀಡರ್ಸು ರೆಕಗ್ನೈಸ್ ಮಾಡಿದರು. ಆ ಮಾತು ಬೇರೆ. ಈಗ ನಾವು ಅಭಿವೃದ್ಧಿ ಬಿಟ್ಟರೆ, ನಾನು ನಿಮ್ಗೆ ಹೇಳಬೇಕಾದ್ರೆ ಎಲ್ಲೇ ನಾನು ಇವತ್ತು ಹೇಳ್ತೀನಿ, ನಾನು ಮುನ್ಸಿಪಾಲ್ಟಿ ಅಧ್ಯಕ್ಷ ಇದ್ದೆ ಬಿಜಾಪುರ. 3700 ಪ್ರಾಪರ್ಟಿ ಇಟ್ಟು ಬಂದಿದ್ದೆ ನಾನು. ಇವತ್ತು 700 ಪ್ರಾಪರ್ಟಿ ಇಲ್ಲ, ಅಷ್ಟೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ನಾನು ಬಸವನ ಬಾಗೇವಾಡಿಗೆ ಹೋಗಿದ್ದೀನಿ, ಅಲ್ಲಿ ನಾನು ಅಸೆಟ್ ಕ್ರಿಯೇಟ್ ಮಾಡಿ ಬರ್ತಾ ಇದ್ದೀನಿ ವಿನಾ ನಾನು ಯಾವುದೇ ಅಸೆಟ್ ಹಾಳು ಮಾಡಿ ಬರ್ತಾ ಇಲ್ಲ ಅಲ್ಲಿ. ನಿಮ್ಗೆ ಹೇಳಬೇಕಾದ್ರೆ ಇವತ್ತು ಬಿಜಾಪುರ ಜಿಲ್ಲೆಯ ರಾಜಕಾರಣ ನನಗೆ ಎಷ್ಟು ಅರ್ಥ ಆಗುತ್ತೋ, MB ಪಾಟೀಲ್ರ ವಿರುದ್ಧ ನಿಮ್ಮ ತಮ್ಮ ನಿಲ್ತಾರೆ ವಿಜುಗೌಡರು ಯತ್ನಾಳರು ಬಾಯಿಗೆ ಬಂದಾಗ ಒಂದೇ ಪಾರ್ಟಿಯಲ್ಲಿರ್ತಾರೆ, ಬೈದಾಡ್ಕೊಳ್ತಾರೆ. ನಿಮಗೂ MB ಪಾಟೀಲ್ರಿಗೂ ಅಷ್ಟಕ್ಕಷ್ಟೇ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ. ಈಗ ನಿಮಗೂ ಬಸನಗೌಡ್ರಿಗೂ ಬಾಯಿಗೆ ಬಾಯಿ ಹತ್ತಿದೆ, ಮಾತಿಗೆ ಮಾತು ಹತ್ತಿದೆ. ಇವತ್ತು ಹೋಗಿ ರಾಜೀನಾಮೆ ಕೊಟ್ಟು ಬಂದಿದ್ದೀರಿ. ಇದು ನಿಮ್ಮ ಪಕ್ಷದ ಆಂತರಿಕ ಎಲ್ಲೋ ಒಂದು ಕಡೆ ಅಂದರೆ ತಂತುಗಳು ಬೇರೆ. ಪಾರ್ಟಿ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಈ ಇಡೀ ಜಿಲ್ಲೆ ರಾಜಕಾರಣ ನನಗೆ ಅರ್ಥ ಆಗೋದು ನೀವು 3 ಜನ ಇರೋದಲ್ಲಿ, ನಿಮ್ಮ ಟ್ರ್ಯಾಂಗಲಲ್ಲೇ ರಾಜಕಾರಣ ನಡೆಯುತ್ತೆ. ಆ ಕಾರಣದಿಂದ ಇದೆಲ್ಲ ನಡೀತಾ ಇದೆನಾ? ನಿಮ್ಮ ಪಾರ್ಟಿಯ ಆಂತರಿಕ ನಾಳೆ ಏನೋ ಬದಲಾವಣೆಗಳಿವೆ, ಆ ಕಾರಣದಿಂದ ಇದೆಲ್ಲ ನಡೀತಾ ಇದೆನಾ? ಇಲ್ಲ ನೋಡಿ, ಪಾರ್ಟಿ ವಿಚಾರದಲ್ಲಿ ಇವತ್ತು ನಾನಾಗಲಿ MB ಪಾಟೀಲರಾಗಲಿ ನಮಗೆ ವೈಯಕ್ತಿಕ ಸ್ವಲ್ಪ ಭಿನ್ನಾಭಿಪ್ರಾಯ ಇರ್ಬೋದು, ಇಲ್ಲಂತ ನಾನು ಅದನ್ನು ಹೇಳ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.